ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು, ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಟಿ ವಿಲೆಲ್ಲ ತೋರಿಸ್ತಾ ಇದ್ರು, ನ್ಯೂಸ್ ಚಾನಲ್ಗಳಲ್ಲಿ. ಏನಪ್ಪ ಅಂತಂದರೆ, ಒಂದು ಹುಡುಗ ಒಂದು ಹುಡುಗಿನ ಅಂತಂದರೆ ಇಬ್ಬರು ಲವ್ವರ್ಸು ಒಂದು ಹುಡುಗಿನ ಚಾಕುಲಿ ಚುಚ್ಚಿ, ಜೊತೆಗೆ ಅವನು ಕೂಡ ಚುಚ್ಕೊಂಡು ಅಂತಂದರೆ ಕತ್ತನ್ನ ಕುಯ್ಕೊಂಡು ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಂತೆ. ಅವರು ಸತ್ತಿದಾರೋ ಇಲ್ವ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಏನಕ್ಕೆ ಈ ರೀತಿ ಇನ್ಸಿಡೆಂಟ್ಗಳಾಗ್ತಾಯಿದೆ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಹೇಳ್ತೀನಿ, ನೀವು ಬದುಕ್ತಾ ಇರೋದು ಯಾರಿಗೋಸ್ಕರ ಅದನ್ನು ತಿಳ್ಕೊಳ್ಳಿ. ಫಸ್ಟು ನೀವು ಬದುಕ್ತಾ ಇರೋದು ನಿಮ್ಮ ತಂದೆ ತಾಯಿಗೋಸ್ಕರ. ಅವ್ರಿಗೆ ನೀವು ಅವರ ಒಂದು ಜನ್ರೇಷನ್ನ ನೀವು ಮುಂದಕ್ಕೆ ತಗೊಂಡೋಗ್ಬೇಕು ಅಂತಂದರೆ ನೀವು ಬದುಕಬೇಕು. ಆ ಒಂದು ಕಾರಣಕ್ಕೆ ನಿಮಗೆ ಒಂದು ಜನ್ಮ ಅಂತ ಸಿಕ್ಕಿರುತ್ತೆ. ಆ ಒಂದು ಜನ್ಮನ ನೀವು ಉಪಯೋಗಿಸ್ಕೋಬೇಕು. ನೀವೇ ಸಾಯೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಅಂದ್ಕೊಳ್ತೀನಿ. ಏನೋ ವಿಧಿಲಿಖಿತ ಆಗಿ ನಾವೇ ಸತ್ತರೆ ಅದೊಂಥರ, ಆಟೋಮೆಟಿಕ್ಕಾಗಿ ಏನೋ ಒಂದು ಆಕ್ಸಿಡೆಂಟು ಅಥವಾ ಏನೋ ನಮಗೆ ಕಾಯಿಲೆ ಬಂದು ಏನಾದರೂ ಸತ್ತರೆ ಅದೊಂಥರ, ಅದು ಬೇರೆ ಥರ ಬಿಡಿ. ನಾವೇ ಸಾಯೋದು ಅಥವಾ ಸಾಯಿಸೋದು ಇದೆಲ್ಲ ಹೆಂಗೆ ಅಂತ ನನಗಂತೂ ಗೊತ್ತಿಲ್ಲ. ಫಸ್ಟ್ ಒಂದು ತಿಳ್ಕೊಬಿಡಿ, ಒಂದು ಹೇಳ್ತೀನಿ. ಯಾರೆಲ್ಲ ಲವ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ. ನೀವು ಬದುಕ್ತಾ ಇರೋದು ಮೇಯ್ನ್ ಬಂದು ನಿಮ್ಮ ತಂದೆ ತಾಯಿಗೋಸ್ಕರ. ಆಮೇಲೆ ನಿಮಗೆ ಮಿಕ್ಕಿದವರು ಅಕ್ಕಪಕ್ಕ ಯಾರ್ಯಾರು ಬರ್ತಾರೆ ಅವ್ರಿಗೆ ನೆಕ್ಸ್ಟ್ ಅದು. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ತಂದೆ ತಾಯಿ ಕೊಡಿ. ನೀವು ಜೀವನದಲ್ಲಿ ಬದುಕ್ತಾ ಇದ್ದೀರಾ ಅಂತಂದರೆ ಅವರೇ ಕಾರಣ. ನೀವೇನೋ ಒಂದು ಓದಿ ಒಂದು ನಾಲೆಡ್ಜ್ ಇದೆ ಅಥವಾ ನಿಮಗೆ ಒಂದು ಯೋಚನೆ ಮಾಡೋ ಬುದ್ಧಿ ಬಂದಿದೆ ಅಂತಂದರೆ ಎಲ್ಲ ನಿಮ್ಮ ತಂದೆ ತಾಯಿಯವರ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ ಯಾವತ್ತೂ. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ಲವ್ಗೋಸ್ಕರ ಹೊಡೆದಾಡೋದು ಆಮೇಲೆ ಸಾಯಿಸೋದು ಇವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹುಡುಗಂದು ನಾನು ಸ್ಟೋರಿ ಹೇಳಲೇಬೇಕು. ಏನಪ್ಪ ಅಂತಂದರೆ ಇವರು ತುಂಬ ವರ್ಷಗಳಿಂದ ಲವ್ ಮಾಡ್ತಾಯಿದ್ರಂತೆ. 3 ವರ್ಷ ಲವ್ ಮಾಡಾದ್ಮೇಲೆ ಈ ಹುಡುಗಿ ಆ ಹುಡುಗನಿಗೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತೇನೋ ಆ ಥರ ಒಂದು ವಿಷಯ ಬಂದಿದೆಯಂತೆ. ನಾನು ಲವ್ ಮಾಡೋದು ಬೇಡ ಇನ್ನು ಮುಂದೆ ಅಂತೇನೋ ಹೇಳಿದಳಂತೆ. ಆ ಒಂದು ಕಾರಣಕ್ಕೆ ಈ ಒಂದು ಹುಡುಗ ಆ ಒಂದು ಹುಡುಗಿನ ಎಲ್ಲೋ ಒಂದು ರೋಡಲ್ಲಿ ಯಾವ ಥರ ನನಗೆ ಹೇಳೋದಕ್ಕೂ ತುಂಬ ಕಷ್ಟ ಆಗುತ್ತೆ ಇಂಥ ವಿಷಯಗಳನ್ನ. ಬಟ್ ಸ್ಟಿಲ್ ಹೇಳ್ತೀನಿ. ಆ ಹುಡುಗಿನ ಒಂಥರ ಚಾಕುಲೆಲ್ಲ ಚುಚ್ಚಿ, ಜೊತೆಗೆ ಅವನು ಕೂಡ ಕತ್ತನ್ನು ಕುಯ್ಕೊಂಡಿದ್ದಾನೆ. ಆ ವಿಡಿಯೋಗಳನ್ನ ನೋಡೋದಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್. ಬಟ್ ನಿಮಗೆ ಹೇಳ್ಬೇಕಲ್ಲ ಅಂತ ನಾನು ವಿಡಿಯೋನ ನೋಡಿದೆ. ತುಂಬ ಕಷ್ಟ ಆಗುತ್ತೆ ಈ ರೀತಿ ವಿಡಿಯೋಗಳನ್ನ ನೋಡೋದಕ್ಕೆ. ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಲೈಫ್ ಎಷ್ಟು ಬೇಗ ಕಳ್ಕೊಬಿಡ್ತಾರೆ ಅಂತಂದರೆ 1 ಸೆಕೆಂಡ್ ಸಾಕು ಲೈಫ್ನ ಕಳ್ಕೊಳ್ಳೋದಕ್ಕೆ. ಬಟ್ ಆ ಲೈಫ್ ನಿಮಗೆ ಮತ್ತೆ ಬರಲ್ಲ. ಆ ಒಂದು ಲೈಫ್ ಏನಿದೆ ಅದು ಕಷ್ಟನಾದರೂ ಆಗಿರ್ಬೋದು ಅಥವಾ ಖುಷಿಯಾಗಾರ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹಂಗಂತ ನೀವು ಸಾಯೋದಾಗ್ಬೋದು ಸಾಯಿಸೋದಾಗ್ಬೋದು ಇದೆಲ್ಲ ನನಗೆ ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಈ ರೀತಿ ನೀವೇನಾದರೂ ಲವ್ ಫೇಲ್ಯೂರ್ ಆದರೆ ನೀವು ಬೇರೆಯವ್ರನ್ನ ಸಾಯಿಸಬೇಕು, ಅವ್ರನ್ನ ಚುಚ್ಬಿಟ್ಟು ಸಾಯಿಸಬೇಕು, ಅವರು ಲವ್ ಮಾಡಬಾರ್ದು ಬೇರೆಯವ್ರನ್ನ ಅಂತ ನೀವೇನಾದರೂ ಇಂಟೆನ್ಷನ್ ಇಟ್ಕೊಂಡಿದ್ರೆ ದಯವಿಟ್ಟು ಯಾರನ್ನೂ ಲವ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಒಂದು ಒಳ್ಳೆ ಇಂಟೆನ್ಷನ್ ಇದ್ದರೆ, ಏನಂತಂದರೆ ಇವಾಗ ಲವ್ ಮಾಡ್ತಾಯಿದ್ದೀವಿ, ಸಿಕ್ಕಿದ್ರೆ ಖುಷಿಯಾಗಿರ್ತೀವಿ, ಸಿಕ್ಕಲಿಲ್ಲ ಅಂದ್ರೂ ಖುಷಿಯಾಗಿರ್ತೀವಿ ಅನ್ನೋ ಒಂದು ಇಂಟೆನ್ಷನ್ನ ಇಟ್ಕೊಂಡು ಲವ್ ಮಾಡಿ. ಅಥವಾ ಅವರು ಸಿಕ್ಕಲಿಲ್ಲ ಅಂದ ತಕ್ಷಣ ನಾವು ಚುಚ್ಚಿ ಸಾಯಿಸ್ಬಿಡೋಣ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಲವ್ ಮಾಡೋದಕ್ಕೆ ಹೋಗ್ಬಿಡಿ ಅಂತ ನನ್ನ ಕಡೆಯಿಂದ ಜಸ್ಟ್ ಒಂದು ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಾನೇನು ದೊಡ್ಡ ಇವನಲ್ಲ, ಸುಮ್ಮನೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಲೈಫ್ ಸೇವ್ ಆಗುತ್ತೆ. ಈಗ ಆ ಒಂದು ಹುಡುಗಿ ಏನೋ ಅವಳು ಬದುಕಬೇಕು ಅಂತ ಆಸೆ ಇತ್ತೇನೋ ಪಾಪ. ಬಟ್ ಈ ಒಂದು ಆ ಹುಡುಗಿನೂ ಚುಚ್ಚಿ ಎಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಹುಡುಗಿ ಲೈಫು ಹಾಳಾಗುತ್ತೆ. ಜೊತೆಗೆ ಅವರ ಒಂದು ಫ್ಯಾಮಿಲಿಲಿ ಎಷ್ಟು ಒಂದು ನೊಂದ್ಕೋಬೋದು ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ, ಯಾರ್ಯಾದರೂ ಅಷ್ಟೇ. ಏನಕ್ಕೆ ಈ ರೀತಿ ಎಲ್ಲ ಆಗ್ತಾಯಿದೆ ಈ ಒಂದು ಸೊಸೈಟಿಲಿ ಅಂತ ನನಗಂತೂ ಗೊತ್ತಿಲ್ಲ. ಈಗಿನ ಒಂದು ಜನ್ರೇಷನ್ ತುಂಬ ಮುಂದೆ ಹೋಗಿದೆ. ನಾವು ಯಾರೂ ಕೂಡ ಒಂದು ಮಾತನ್ನ ಕೇಳಲ್ಲ. ಅಂತಂದರೆ ಇವಾಗ ನನಗೆ ಆಗ್ಬೋದು, ನೀವು ಯಾರಾದರೂ ಒಂದು ಸಜೆಸ್ಟ್ ಮಾಡ್ತೀರಾ ಅಂತಂದರೆ ಒಂದು ಒಳ್ಳೆಯ ರೀತಿಲಿ ಸಜೆಸ್ಟ್ ಮಾಡಿದ್ರೆ ನಾನು ಕೇಳ್ತೀನಿ. ಅದೇ ಬೇರೆ ರೀತಿ ನನಗೆ ಟ್ರಿಗರ್ ಮಾಡಿ ಎಲ್ಲ ಸಜೆಸ್ಟ್ ಮಾಡೋದಕ್ಕೆ ಬಂದರೆ ನಾನು ಮಾತನ್ನ ಕೇಳಲ್ಲ. ಏನಕ್ಕೆ ಕೇಳಬೇಕು ಹೇಳಿ? ಅವರೇ ನಮ್ಮ ಟ್ರಿಗರ್ ಮಾಡಬೇಕಾದ್ರೆ ನಾವ್ಯಾಕೆ ತುಂಬ ಶಾಂತವಾಗಿ ಕೇಳಬೇಕು ಅವ್ರ ಮಾತನ್ನ? ನಾವು ಅವ್ರನ್ನ ಟ್ರಿಗರ್ ಮಾಡಬೇಕು, ಆ ಒಂದು ಪ್ರಯತ್ನ ನಾನು ಪಡ್ತೀನಿ. ಆದರೆ ಇಂಥ ವಿಷಯಗಳಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನ್ನ ಒಂದು ಇಂಟೆನ್ಷನು. ಯಾರನ್ನಾದರೂ ಸಾಯಿಸೋಕೆ ಹೋಗೋದಕ್ಕಿಂತ ಮುಂಚೆ ಅಥವಾ ನೀವೇ ಸಾಯೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ. ಏನು ಮಾಡಬೇಡಿ, ಯೋಚನೆ ಮಾಡಿ ಅಂತಂದರೆ ಜಸ್ಟ್ ನಿಮ್ಮ ಒಂದು ಲೈಫ್ ಯೋಚನೆ ಮಾಡಿ ಸಾಕು. ನಿಮ್ಮ ಒಂದು ಫ್ಯಾಮಿಲಿನ ಯೋಚನೆ ಮಾಡಿ. ಆಟೋಮೆಟಿಕ್ಕಾಗಿ ನೀವು ಏನೇ ಮಾಡಿರಿ, ಏನೇ ತಪ್ಪು ಮಾಡಿದಿರಿ, ನೀವು ಸಾಯೋದಕ್ಕೆ ಹೋಗಲ್ಲ ಅವಾಗ. ಅದೊಂದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಒಂದು
ಸೈಡಲ್ಲಿ ಒಂದು ತಲೆಯಲ್ಲಿ ಇಟ್ಕೊಬಿಡಿ. ಅದು ಬಿಟ್ಟರೆ ಇನ್ನೇನು ಬೇಡ, ಅದೇ ಶಕ್ತಿ ನಿಮಗೆ. ಸೊ ಅದನ್ನ ಇಟ್ಕೊಂಡು ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು, ಏನು ಬೇಕಾದ್ರೂ ಸಾಧಿಸ್ಬೋದು, ಅದಂತೂ ಬರೆದು ಕೊಟ್ಬಿಡ್ತೀನಿ. ಈ ರೀತಿ ಇನ್ಸಿಡೆಂಟ್ಗಳು ತುಂಬ ನಡೀತೆ. ಯಾವಾಗ ಅಂತಂದರೆ ಈ ಒಂದು ಲವ್ ಸಕ್ಸಸ್ ಆಗಿಲ್ಲ ಅಂತಂದರೆ ಈ ರೀತಿ ವಿಷಯಗಳು ತುಂಬ ನಡೀತೆ. ಹುಡುಗನ್ನೇ ಸಾಯಿಸ್ಬಿಡೋದು, ಹುಡುಗಿನ ಸಾಯಿಸೋದು, ಅಥವಾ ಅವರೇ ಸೂಸೈಡ್ ಮಾಡ್ಕೊಳ್ಳಿ ಸತ್ತೋಗೋದು, ಈ ರೀತಿ ಎಲ್ಲ ಆಗುತ್ತೆ ತುಂಬ ಇನ್ಸಿಡೆಂಟ್ಗಳು. ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಮಾತನ್ನ ನಿಮ್ಮ ಮೈಂಡ್ ಕೇಳಲ್ಲ. ಸೊ ಆ ಒಂದು ಟೈಮಲ್ಲಿ ಈ ರೀತಿ ತುಂಬ ಜನ ಡಿಸಿಷನ್ನ ತೊಗೊಬಿಡ್ತೀರಾ. ಆದರೆ ನಾನು ಒಂದು ಸಜೆಸ್ಟ್ ಮಾಡ್ತೀನಿ, ಆ ಒಂದು ಟೈಮ್ ನಿಮ್ಗೇನಾದರೂ ಬಂದಿದ್ರೆ ಜಸ್ಟ್ ಏನು ಮಾಡಿ ಅಂತಂದರೆ, ನಿಮಗೆ ಒಂದೇ ದಾರಿ ಇರೋದು, ನಿಮ್ಮ ಫ್ಯಾಮಿಲಿನ ಯೋಚನೆ ಮಾಡಬೇಕಾಗುತ್ತೆ. ನೀವು ಆ ಒಂದು ಟೈಮಲ್ಲಿ ನಿಮ್ಮ ಫ್ಯಾಮಿಲಿನ ಯೋಚನೆ ಮಾಡಿ. ಸೊ ನಿಮಗೆ ಬದುಕ್ತಾ ಇದ್ದೀರಾ ಅಂತಂದರೆ ಯಾರು ಕಾರಣ? ನಿಮ್ಮ ತಂದೆ ತಾಯಿ ಕಾರಣ. ಸೊ ಅವ್ರಿಗೋಸ್ಕರ ಬದುಕಿ. ನೀವು ಫಸ್ಟ್ ಪ್ರಿಫರೆನ್ಸ್ ನೀವು ಯಾರು ಕೊಡಬೇಕು ಅಂತಂದರೆ ನಿಮ್ಮ ತಂದೆ ತಾಯಿಗೆ ನೀವು ಕೊಡಬೇಕು. ಈ ಒಂದು ಜೀವನ ಮಾಡ್ತಾಯಿದ್ದೀರಾ, ನೀವು ಬದುಕ್ತಾ ಇದ್ದೀರಾ ಅಂತಂದರೆ ಆ ಒಂದು ಜೀವನ ನೋಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಿಮ್ಮ ತಂದೆ ತಾಯಿ. ಸೊ ಅವರು ನಾನು ಒಂದು ಸೈಡಲ್ಲಿ ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿರಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗ್ಬೇಡಿ. ಒಂದು ಏನೇನೋ ಇಟ್ಕೊಳ್ತೀರಾ ತಲೆಯಲ್ಲಿ, ಏನೇನೋ ಯೋಚನೆ ಮಾಡ್ತೀರಾ, ಸಿನಿಮಾ ಅದು ಇದು ಅಂತ. ಬಟ್ ಒಂದು ಸೈಡ್, ಒಂದು ಮೂಲೆಯಲ್ಲಾದರೂ ನಿಮ್ಮ ತಂದೆ ತಾಯಿಗೆ ಒಂದು ಜಾಗ ಕೊಡಿ, ಅವ್ರನ್ನ ರೆಸ್ಪೆಕ್ಟ್ ಮಾಡಿ. ಅವರೊಂದು ತಲೆಯಲ್ಲಿದ್ದರೆ ನಿಮ್ಮ ಡಿಸಿಷನ್ನು ಒಳ್ಳೆ ರೀತಿಲಿ ಹೋಗುತ್ತೆ, ಕೆಟ್ಟ ರೀತಿಲಿ ಹೋಗಲ್ಲ. ಸೊ ಲವ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ರೀತಿ ಡಿಸಿಷನ್ಸ್ಗಳಿಂದ ನೀವು ಸಾಯೋದಕ್ಕೆ ಹೋದಾಗ, ಈ ರೀತಿ ಡಿಸಿಷನ್ಸ್ಗಳು ಮಾಡ್ಕೊಂಡಾಗ ನೀವು ಒಂದು ಸಲ ನಿಮ್ಮ ತಂದೆ ತಾಯಿ ಯೋಚನೆ ಮಾಡಿ. ಆವಾಗ ನಿಮ್ಮ ರೂಟ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಪ್ಪ ನಾನೇನೋ ಮಾಡಬೇಕು, ನಾನು ಬದುಕ್ತಾ ಇರೋದೇ ನಮ್ಮ ತಂದೆ ತಾಯಿಗೋಸ್ಕರ, ಅವ್ರು ನನ್ನ ಜೀವನಕ್ಕೋಸ್ಕರ ಅವ್ರು ಬದುಕ್ತಾ ಇದ್ದಾರೆ ಅಂತಂದಾಗ ನಿಮಗೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಆ ಒಂದು ಕಾರಣಕ್ಕೆ ಒಂದು ಮೂಲೆಯಲ್ಲಾದರೂ ನಿಮ್ಮ ತಲೆ ಒಳಗೆ ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡ್ತಾಯಿರಿ. ಸೊ ಪ್ರತಿಯೊಂದು ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವಾಗ ನಿಮಗೆ ಹೇಳಿದೆ, ಒಂದು ಮಾತು ಹೇಳಿದೆ, ನಿಮಗೆ ಸಜೆಸ್ಟ್ ಮಾಡಿದೆ, ನೀವೇನಾದರೂ ಸಾಯಬೇಕು ಅಂತಿದ್ರೆ ನಿಮ್ಮ ತಂದೆ ತಾಯಿ ಯೋಚನೆ ಮಾಡಿ ಅಂತಂದೆ. ಸೊ ಇದರಲ್ಲಿ ತುಂಬ ಜನ ತಗೊಬಿಡ್ತೀರಾ ಇದನ್ನ, ಓಕೆ ಸರಿ ಗುರು, ಕರೆಕ್ಟಾಗಿ ನೀನು ಹೇಳಿದ್ದು ಕರೆಕ್ಟಾಗಿದೆ ಅಂತಂತ ಅಂದ್ಕೊಂಡು ತಗೊಳ್ತೀರಾ. ಇನ್ನು ಕೆಲವರು ಒಂದು ರೀತಿ ಯೋಚನೆ ಮಾಡ್ತಾರೆ, ಏನಂತಂದರೆ ಇಲ್ಲ ಗುರು, ನಾವು ಒಂದು ಹುಡುಗಿ ಸಿಕ್ಕಿಲ್ಲ ಅಂತಂದ್ಮೇಲೆ ನಾನು ಬದುಕೇನು ಪ್ರಯೋಜನ, ಸತ್ತೋಗ್ತೀನಿ. ಮನೇಲಿ ಎಷ್ಟು ದಿನ ಇರ್ತಾರೆ, ಒಂದು 2-3 ದಿನ ಅಳುತ್ತಾರೆ, ಆಮೇಲೆ ಸರಿ ಹೋಗ್ತಾರೆ, ಯಾರೂ ಬರೋಲ್ಲ ನಮ್ಮ ಜೊತೆ ಸತ್ತಾಗ ಅಂತ ತುಂಬ ಜನ ಹೇಳ್ತಾರೆ. ಸೊ ಒಂದು ಮಾತು ಹೇಳ್ತೀನಿ, ಅದು ಸತ್ಯ, ನೀವು ಹೇಳಿ ಸತ್ಯ. 1 ದಿನ 2 ದಿನ 3 ದಿನ ಅಳ್ಬೋದು, ಅದು ಸತ್ಯ, ನಾನು ಒಪ್ಕೊಳ್ತೀನಿ. ಬಟ್ ಅವ್ರು ನಿಮಗೋಸ್ಕರ ಸ್ಕೂಲಿಗೆ ಸೇರಿಸಿದ್ದಾಕೆ, ಕಾಲೇಜಿಗೆ ಸೇರಿಸಿದ್ದಾಕೆ, ನಿಮ್ಮ ಲೈಫ್ನ ಅವರು ತಲೆಯಲ್ಲಿ ಇಟ್ಕೊಂಡು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದು ಏನು ಸಿಕ್ತು, ಅದಕ್ಕೆ ಏನು ಪ್ರತಿಫಲನ ಇಲ್ವಲ್ಲ, ಅದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಅವ್ರು ಅಳೋದು ಬಿಡೋದು ಅದು ಬಿಡಿ, ಅದು 2-3 ದಿನ ಅದು ಹತ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ಬಟ್ ಆ ಒಂದು ದುಡ್ಡಲ್ಲಿ ನಿಮ್ಗೆ ಏನು ಸ್ಕೂಲಿಗೆ ಸೇರಿಸಿರ್ತಾರೆ, ಆ ಒಂದು ದುಡ್ಡಲ್ಲಿ ಅವ್ರು ಏನೋ ಒಂದು ಲೈಫಲ್ಲಿ ಏನೋ ಮಾಡ್ಬೋದಿತ್ತಲ್ವಾ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಸೊ ಒಂದು ಸಲ ಯೋಚನೆ ಮಾಡಿ, ನೀವೇ ಕ್ಯಾಲ್ಕುಲೇಷನ್ ಹಾಕೊಳ್ಳಿ. 1 ತಿಂಗಳಲ್ಲಿ ನಿಮ್ಮ ಮನೇಲಿ ನಿಮ್ಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಕಾಲೇಜ್ ಸೇರೋದು ಎಷ್ಟು, ದುಡ್ಡು ಬುಕ್ ತೊಗೊಳೋದಕ್ಕೆ, ಪೆನ್ ತೊಗೊಳೋದಕ್ಕೆ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗಳು, ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ? ನೀವು ಚೆನ್ನಾಗಿರಬೇಕು, ಒಂದು ಒಳ್ಳೆ ನೆಕ್ಸ್ಟ್ ಒಂದು ನಮ್ಮ ಜನ್ರೇಷನ್ ಮುಂದಕ್ಕೆ ತಗೊಂಡೋಗ್ಬೇಕು, ಚೆನ್ನಾಗಿ ಬದುಕಬೇಕು ಜೀವನದಲ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಇನ್ವೆಸ್ಟ್ ಮಾಡ್ತಾ ಇರೋದು, ಸುಮ್ಮನೆ ಇನ್ವೆಸ್ಟ್ ಮಾಡ್ತಾಯಿಲ್ಲ. ಅದನ್ನು ನೀವು ಯೋಚನೆ ಮಾಡ್ದೇ ಸುಮ್ಮನೆ 1-2-3 ದಿನ ಅಳ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಅಂತ ಅಂದ್ಕೊಂಡು ನೀವು ಸತ್ತೋದ್ರೆ ಏನು ಪ್ರಯೋಜನ? ಅಷ್ಟು ವರ್ಷದಿಂದ ಸಾಕಿದ್ದಕ್ಕೆ ಏನು ಪ್ರಯೋಜನ? ಸೊ ಅಷ್ಟದಿಂದ ಬರೀ ತಂದೆ ತಾಯಿ ಬಗ್ಗೆನೇ ಹೇಳ್ತಾ ಇದೆ. ಇವಾಗ ನಾನು ನಿಮಗೆ ಲವ್ ಬಗ್ಗೆ ಹೇಳ್ತೀನಿ. ಲವ್ ಮಾಡಿ, ತಪ್ಪೇನಿಲ್ಲ ಲವ್ ಮಾಡೋದು. ಸೊ ನಿಮ್ನ ಯಾರನ್ನೋ ಲವ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಅಂತಂದರೆ ಅವ್ರನ್ನ ಲವ್ ಮಾಡಿ. ಖಂಡಿತವಾಗ್ಲೂ ನೀವು ಕೂಡ ಚೆನ್ನಾಗಿರ್ತೀರಾ. ಲವ್ ಮಾಡಿದವರೆಲ್ಲ ಹಾಳಾಗ್ಬಿಡ್ತೀರಾ, ಎಲ್ಲೋ ಹೊಂಟೋಗ್ತೀರಾ, ಮೇಲೆ ಹೋಗ್ಬಿಡ್ತೀರಾ ಅಂತಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಲೈಫಲ್ಲಿ ಈ ರೀತಿ ಇನ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. ಕೆಲವೊಂದು ಸಲ ಬ್ರೇಕಪ್ ಆಗ್ಬೋದು, ಅಥವಾ ಏನೋ ಒಂದೊಂದು ಡಿಸಿಷನ್ಗಳು ಆ ರೀತಿ ಆಗಿಬಿಡುತ್ತೆ. ಕೆಲವೊಂದು ಸಲ ಅನುಮಾನ ಪಡೋದಾಗ್ಬೋದು, ಈ ರೀತಿ ಆಗುತ್ತೆ ಇನ್ಸಿಡೆಂಟ್ಗಳು. ಬಟ್ ಒಳ್ಳೆ ಆಯ್ಕೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನೀವು ಬ್ರೇಕಪ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಮುಂದುವರಿಯೋದಕ್ಕಿಂತ ಮುಂಚೆನೇ ಬ್ರೇಕಪ್ ಮಾಡ್ಕೊಳ್ಳಿ. ನೀಟಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಪರ್ಫೆಕ್ಟಾಗಿ ಲವ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ನಿಮಗೆ ಅನ್ಕಂಫರ್ಟ್ ಅನ್ನಿಸ್ತಾ ಇದ್ದಾರೆ, ನಿಮಗೆಲ್ಲೋ ಮ್ಯಾಚ್ ಆಗ್ತಾಯಿಲ್ಲ ನಿಮ್ಮ ಕೋರ್ಡಿನೇಷನ್ಗೆ ಅಂದಾಗ ಬಿಟ್ಬಿಡಿ, ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡಿ. ನೀವು ಇನ್ನೊಬ್ರನ್ನ, ನಿಮ್ಗೆ ಯಾರು ಸೆಟ್ ಆಗ್ತಾರೆ ಅಂಥವ್ರನ್ನ ಲವ್ ಮಾಡಿ, ಚೆನ್ನಾಗಿರಿ ಲೈಫಲ್ಲಿ. ಲವ್ ಮಾಡೋದೇನು ತಪ್ಪಲ್ಲ. ಸೊ ಬೇಗ ನಿಮ್ಮ ಲವ್ ಮಾಡಿರೋರನ್ನ ಮದುವೆ ಆಗಿ. ಕೆಲವೊಂದು ಸಲ ಲವ್ ಮಾಡಿರೋರನ್ನೇ ಮದುವೆ ಆಗೋದಕ್ಕಾಗಲ್ಲ, ಈ ರೀತಿ ಇನ್ಸಿಡೆಂಟ್ಗಳು ಆಗುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ನೀವು ಬದುಕ್ತಾ ಇರೋದು, ನಾನು ಆವಾಗಲೇ ಹೇಳಿದೆ, ನಿಮ್ಮ ತಂದೆ ತಾಯಿಗೋಸ್ಕರ, ಅವ್ರಿಗೋಸ್ಕರ ಬದುಕಿ. ಸಿಕ್ಕಿಲ್ಲ ಅಂತಂದಾಗ ಬಿಟ್ಬಿಡಿ, ಹೋಗಲಿ. ನಿಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ, ಆರಾಮಾಗಿರಲಿ. ಅವರು ಚೆನ್ನಾಗಿರಲಿ, ನೀವು ಚೆನ್ನಾಗಿರಿ. ಅಥವಾ ಅವ್ರನ್ನ ಲೈಫ್ನ ನೀವು ಸ್ಪೈಲ್ ಮಾಡೋದಕ್ಕೆ ಹೋಗ್ಬಿಡಿ. ಎಲ್ಲೋ ಚೆನ್ನಾಗಿರಲಿ, ನೀವು ಎಲ್ಲ ಚೆನ್ನಾಗಿರಿ ಅಷ್ಟೇ. ಇನ್ನೇನು ಹೇಳಿ, ಇಷ್ಟೆಲ್ಲ ಅಷ್ಟೊತ್ತಿಂದ ಮಾತಾಡಿದೆ. ಈಗ ತುಂಬ ಜನಕ್ಕೆ ಅನಿಸಿರುತ್ತೆ, ಕೆಲವರು ಒಂದಷ್ಟು ಜನಕ್ಕೆ, ಬ್ರೋ ನೀವು ಹೇಳೋದು ತುಂಬ ಸುಲಭ, ಬಟ್ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಒಂದು ಕಷ್ಟ ಗೊತ್ತಿರುತ್ತೆ ಅಂತ ಹೇಳ್ತೀರಾ. ಖಂಡಿತವಾಗ್ಲೂ ಇದು ಸತ್ಯವಾದಂಥ ಮಾತು. ಬಟ್ ಸ್ಟಿಲ್ ಏನಂತಂದರೆ, ಅಟ್ಲೀಸ್ಟ್ ಒಂದು 100 ಜನದಲ್ಲಿ ಒಬ್ಬರಾದರೂ ಒಂದು ಲೈಫ್ ಸರಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಒಂದು ಈ ಒಂದು
ಇನ್ಫಾರ್ಮೇಷನಿಂದ ಅಂತ ಅಂದ್ಕೊಳ್ತೀನಿ. ಏನಕ್ಕೆ ಅಂತಂದರೆ ಈ 100 ಜನದಲ್ಲಿ 100 ಜನನೂ ಸಕ್ಸಸ್ ಆಗೋಕ್ಕಾಗಲ್ಲ, ಎಲ್ಲವೂ ಒಂದು 10 ಜನ ಸಕ್ಸಸ್ ಆಗ್ಬೋದು. ಆ ಒಂದು ಕಾರಣಕ್ಕೆ ಈ ಒಂದು ಮಾತು ನಾನೇನು ಮಾತಾಡಿದ್ದೀನಿ ಆ ಒಂದು ಮಾತು ಅವರು ಒಂದಷ್ಟು ಜನಕ್ಕೆ ಉಪಯೋಗ ಆದರೆ ಸಾಕು. ಬಟ್ ಒಂದಷ್ಟು ಜೀವನದಲ್ಲಿ ಏನೂ ಮಾಡೋದಕ್ಕಾಗಲ್ಲ, ಆಗಬೇಕು ಅಂತಿದ್ರೆ ಎಲ್ಲ ಆಗೋಗುತ್ತೆ, ನಾವು ಏನೂ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ನನ್ನ ಒಂದು ಕರ್ತವ್ಯ ನಾನು ಏನು ಹೇಳಬೇಕಿತ್ತು ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇದು ನನ್ನ ಉದ್ದೇಶ ಆಗಿತ್ತು. ಇದರಿಂದ ನಾನೇನು ಎಲ್ಲರೂ 100ಕ್ಕೆ 100 ಜನನೂ ಸಾಯೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ನಾನು ಮಾತಾಡ್ತಾ ಇಲ್ಲ. ಕೆಲವೊಂದಷ್ಟು ಜೀವನಗಳಲ್ಲಿ ಚೇಂಜ್ ಆಗ್ಬೋದು ಈ ಒಂದು ಮಾತು ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗನ್ಸುತ್ತೆ ಈ ಥರ ವಿಷಯಗಳನ್ನ ನೋಡ್ತಾ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.